shooting is very difficult today, no? ಸೇಮ್ ಕಾಣಿಸ್ತಿದೀವ ಗೈಸ್. ನಾವು ಮಮ್ಮಿ ಜಡೆ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ನಾವು ಮಮ್ಮಿಗೆ ಬ್ಲೂ ಗೌನ್ ಹಾಕೋಬೇಕಂತೆ ನಾನು. ಶೂಟಲ್ಲಿ ಇದೆಲ್ಲ ಕಾಮನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವ್ಲಾಗ್ ನೀವು ಸಾಲ್ಟ್ ಥೆರಪಿದೆಲ್ಲ ನೋಡಿದ್ರಿ, ಹಿಂಗಿತ್ತು, ಒಂಥರ ಮಸ್ತ್ ಮಜಾ ಮಾಡಿದ್ವಿ ನಾನು ಕಾವ್ಯ ಎಲ್ಲ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ನಮ್ಮ ಮಮ್ಮಿ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಿದ್ದೀವಿ. ಏನಂದರೆ ಇಟ್ ಕೈಂಡ್ ಆಫ್ ನನ್ನ ಡೇ ವಿತ್ ಮೈ ಮಾಮ್ ಅಂದ್ಕೊಳ್ಳಿ. ಅಂದರೆ ಒಂಥರ ಡಿಫ್ರೆಂಟ್ ವ್ಲಾಗ್ ಇರ್ಬೋದು ಇವತ್ತು, ಯಾಕಂದರೆ ಈ ಥರ ನಾನು ನಮ್ಮ ಮಮ್ಮಿ ಮಾಡಿಲ್ಲ. ಸೊ ಏನು, ಎಲ್ಲಿಗೆ, ಏನು ಕತೆ, ಏನು ವ್ಲಾಗ್ ಇದು ಅಂತೆಲ್ಲ ನಿಮಗೆ ತಮ್ಮನೇಲೆಲ್ಲ ನೋಡಿರ್ತೀರ ಆಲ್ರೆಡಿ. ಸೊ ಬನ್ನಿ ಹೋಗೋಣ, ಯಾರ್ಯಾರೆಲ್ಲ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ. ಸಿಂಪಲ್ಲಾಗಿ ಒಂದು ಚೂಡಿದಾರ್ ಹಾಕೊಂಡು ರೆಡಿಯಾಗಿದ್ದಾರೆ. ಸೊ ಬನ್ನಿ ಹೋಗೋಣ. ನಾನು ಇವತ್ತು ಬ್ಲಾಗ್ ಶುರು ಮಾಡ್ತಿರೋದೆ ನಮ್ಮ ಮನೇಲಿ. ನಮ್ಮ ಮನೇಲಿ ನಮ್ಮ ಮಮ್ಮಿ ಮನೆ ಅಂತ ಹೇಳ್ಬಾರ್ದಂತೆ. ಎಸ್, ನಮ್ಮ ಮನೇಲಿ ಬ್ಲಾಗ್ ಶುರು ಮಾಡ್ತಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ನಾನು ನಮ್ಮ ಮಮ್ಮಿ ಬ್ರೇಕ್ಫಾಸ್ಟೇ ತಿಂದಿಲ್ಲ, ಅದಕ್ಕೆ ನಡ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಲೊಕೇಶನ್ಗೆ. ನಾನು, ಕೃಪಾ, ಕಾವ್ಯ ಆ್ಯಂಡ್ ನಮ್ಮ ಮಮ್ಮಿ ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಮಮ್ಮಿ ಹೆಂಗಿದ್ದೀರಾ? ಕಂಫರ್ಟಬಲ್ ಆಗಿದ್ದೀರಾ? ಸೂಪರ್ ಐರನ್ ಬಾಕ್ಸಲ್ಲಿ ಬಿಸಿಲು ಗೈಸ್, ಅಪ್ಪ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲಿದೆ. ಇಲ್ಲಿಂದ 30 ಕಿಲೋಮೀಟರು ಹೋಗೋಷ್ಟರಲ್ಲಿ ಹೆಂಗಾಗಿರ್ತೀವೋ ಗೊತ್ತಿಲ್ಲ. ಹಿಂಗಿದೆ ಫೇಸ್ಗಳು ಫ್ರೆಶ್ ಫೇಸಲ್ಲಿ ಇರ್ತೀವಿ ಎಲ್ಲರೂ. ಟೀಮ್ ಆಗ್ಬಿಟ್ಟು ಒಂದು 30 ಕಿಲೋಮೀಟರ್ಸ್ ಆದ್ಮೇಲೆ ರೀಚ್ ಆದ್ಮೇಲೆ ಹೆಂಗಿರ್ತೀವಿ ಗೊತ್ತಿಲ್ಲ. ಆಟೋದಲ್ಲಿ ಕುತ್ಕೊಂಡು ಆಯ್ ಅಂತ ಫೈನಲಿ ಆಲ್ಮೋಸ್ಟ್ 1.5 hour ಜರ್ನಿ. ಮೈಸೂರಿಗೆ ಹೋಗ್ಬಿಡ್ಬೋದು ಗೈಸ್ ಇಲ್ಲಿಂದ. ನಾವು ಅಷ್ಟು ದೂರ ಇದೆ. ನಮ್ಮ ಮಮ್ಮಿ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 35 to 40 ಕಿಲೋಮೀಟರ್ಸ್ ಇದೆ. ನಾವು ಬಂದಿರೋದಿಲ್ಲ. ನಮ್ಮ ಮಮ್ಮಿಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ನೋಡಿ, ಸಾಕಾಗ್ಬಿಟ್ಟಿದೆ ನೋಡಿ. ಇಲ್ಲೊಂದಿದೇನೋ ವರ್ಕ್ ನಡೀತಿದೆ ಅಂತ ಹೋಗೋಣ. ಏನಿಗೆ ಬಂದಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫುಲ್ ಸೆಟಪ್ ಹಿಂಗಿದೆ. ಒಂದಿದ ತಕ್ಷಣ ಆ ಪಾಪನ ಹತ್ರ ಮಾತಾಡ್ಸ್ತಾರೆ. ಎಲ್ಲರಿಗೂ ಫುಲ್ ತಲೆನೋವು ಬಂದ್ಬಿಟ್ಟಿದೆ. ಬಂದು ಕುತ್ಕೊಂಡು ಫುಲ್ ಉಸ್ ಅಂತ ಇದೀವಿ. ಎ ಸಿ ಇಲ್ಲ, ಒಂದು ಫ್ಯಾನ್ ಇಲ್ಲ. ಕಾರಲ್ಲಿ ನಿಮ್ಗೆ ಎ ಸಿ ಫ್ಯಾನ್ ಬರುತ್ತಾ? ಕಾರಲ್ಲಿ ಎ ಸಿ ಇಲ್ಲ, ಫ್ಯಾನ್ ಇಲ್ಲ. ಇರುತ್ತೆ ಈ ಬಿಸಿಲು ಡ್ರೈವರ್ಗಳ ಕತೆ ಗೋಳಿಸ್ಬಿಡ್ತಪ್ಪ. ಗೊತ್ತಾಯ್ತಾ? ಇದು ಕಷ್ಟ, ನೀವು ಪಡೋದಲ್ಲ ಕಷ್ಟ ಆಯ್ತಾ? ನಾವು ಪಡ್ತಲ್ಲ, ನಾವು ಪಟ್ಟಿ ಎಲ್ಲ ಬಂದ್ಬಿಟ್ಟಿದ್ವಿ. ಈಗಿಲ್ಲ ಏನೋ ಅಲ್ವಮ್ಮ. ಮತ್ತೆ ಇನ್ನೂ ಏನು ಕಷ್ಟಪಡ್ಬೇಕು ನಾವು? ನಿಮ್ಮನ್ನ ನೋಡಿ ಖುಷಿ ಪಡ್ಬೇಕಷ್ಟೇ. ನಾನು ಇಮೋಷನಲ್ ಒಂದೆರಡು ಮಾತು ಮಾತಾಡಿದ್ರೆ ಫುಲ್ ಇದಾಗ್ಬಿಡ್ಬೇಕು. ಇವತ್ತು ಫುಲ್ ಜಯನಗರ ಶಾಪಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟು ಎಮೋಷನಲ್. ಇವತ್ತು ಮಾಡಲೇಬೇಕು ಶಾಪಿಂಗ್. ನನಗೆ ಈಗ ಹೊಸ ಮನೆಗೆ ಹಾಕೊಳಕ್ಕೆ ನಾನು ಡ್ರೆಸ್ಸಸ್ ಬೇಕಲ್ಲ. ನಾನು ಅದೆಲ್ಲ ಹಾಕಲ್ಲ. ಸ್ಯಾರೀಸ್ ಇದೆ. ಐ ಲವ್ ಸ್ಯಾರೀಸ್. ಟ್ರೆಡಿಷ್ನಲ್ ಇಸ್ ದ ಬೆಸ್ಟ್. ಸ್ಯಾರೀಸ್ ಇಸ್ ದ ಬೆಸ್ಟ್. ಸ್ಯಾರೀಸ್ ಇದೆ, ಆಮೇಲೆ ಗೌನ್ಸ್ ಇದೆ. ಇವಾಗ ನಮ್ಮ ಮಮ್ಮಿ ಯಾವ್ದು ಸೆಲೆಕ್ಟ್ ಮಾಡ್ತಾ ನೋಡ್ಬೇಕು. ಯಾವ್ದು ಹಾಕೋತೀರ? ನನಗೇನು ಗೊತ್ತೇ, ನೀನು ಸೆಲೆಕ್ಟ್ ಮಾಡಿ ಗೌನ್ ಹಾಕೋಬಿಡಿ. ಅದು ಗೌನ್ ಹಾಕೊಳ್ಳಿ. ಗೌನ್ದಲ್ಲೇ ಚೂರು. ಹಾಂ, ಸ್ಯಾರೀಸ್ ಕಬಿ ಪೆಂಚುನ ಅಲ್ಲ, ಸ್ಯಾರೀಸ್ ಯಾವಾಗ ಹಾಕ್ತೀನಿ. ಸ್ಯಾರೀಸ್ ನಾನು ಲೆಹಂಗಾಸ್ ಹಾಕೋಬಿಡಿ ಮಮ್. ಸಣ್ಣ ಕಾಣ್ತೀನ. ದಿಸ್ ಇಸ್ ಸೋ ಪ್ರಿಟಿ ಗೈಸ್. ಸಕ್ಕದಾಗಿದೆ ನೋಡಿ ಇದು. ಬಟ್ ನಾನು ಲೆಹಂಗಾಸ್ ಬೇಡ ಅಂತ ಅದೇ ಹಾಕೊಳ್ಳ. ಹೆಂಗೆ ಕಾಣಿಸ್ತೀನಿ ಅಂತನಾ ಮಾಮ್? ಇವಾಗ ನಾನು ನೀವು ಇಬ್ರು ಸ್ವಲ್ಪ ಸಿಮಿಲರ್ ಆಗಿ ಡಾಟರ್ ಆ್ಯಂಡ್ ಮದರ್ಗೆ ಒಂದು ಕಾನ್ಸೆಪ್ಟ್ ಮಾಡೋದು, ಆಯ್ತಾ? ಸೊ ನೀನು ಸ್ಯಾರಿ ಹಾಕೋ, ನಾನು ಗೌನ್ ಹಾಕ್ಕೊಡ್ತೀನಿ. ಇದು ಹಾಕೋತೀರಾ ನೀವು? ಇದು ಆಗಲ್ಲ, ಬಟ್ ತುಂಬ ಚೆನ್ನಾಗಿದೆ. ಬಾಡಿ ಕಾನ್ ಪೆನ್ ಇವಳಿಗೆ ಸೀಮಾಗೆ ಒಳ್ಳೆ ಟ್ರೆಡಿಷ್ನಲ್ ಶೂಟ್ ಮಾಡ್ತಾರೆ. ನಮ್ಮ ಮಮ್ಮಿಗೆ ಜಡೆ ಅಂತ ನೋಡಿ, ಅಲ್ಲಿ ಜಡೆ ಎಲ್ಲ ಹಾಕೋಕ್ಕಾಗಲ್ಲ. ನಡೀರಿ ನೋಡಿ ಕೃಪನ್. ಅವ್ಳು ನೋಡಿ ನಮ್ಮ ಮಮ್ಮಿ ಕೃಪನ್ ಕರ್ಕೊಂಡ್ಬಿಟ್ಟು ಕೃಪಾ ಇದ್ದಾರೆ ಅಂತೆ ಮೇಕಪ್ಗೆ. ಓಕೆ, ಸ್ಯಾರಿ ಸೆಲೆಕ್ಟ್ ಮಾಡಿ. ಸೂಪರಾಗಿ ಮಾಡ್ತಾರೆ ಕೃಪಾ. ನಮ್ಮ ಸಮೀರ್ಗೆ ಮಾಡಿರೋದು ಒಂದೊಂದಲ್ಲ. ನಿಮ್ಮ ಫೇಸ್ಗೆ ಕಾಂಪ್ಲೆಕ್ಷನ್ ಯಾವ್ದು ಚೆನ್ನಾಗಿ ಅನಿಸ್ತು? ಚೆನ್ನಾಗಿದೆ. ಚೆನ್ನಾಗಿದೆ. ದಿಸ್ ಇಸ್ ನೈಸ್. ಇದೇನಿದು? ಸೂಟ್ ಟು ಪ್ಯಾಂಟು. ಹಾಂ, ಐ ವಾಂಟ್ ದಿಸ್ ಆ್ಯಕ್ಚುಲಿ.
ಪಿಂಕ್ ಇದು ಚೆನ್ನಾಗಿದೆ ನಂಗೆ. ಇದು ಈ ಕಲರ್ ಇಲ್ಲಿ ನನ್ನ ಸ್ಯಾರಿ. ಮ್ಯಾಮ್ ಈ ಕಲರ್ ಒಂದು ತಗೊಳ್ಳೋಣ ಬನ್ನಿ. ಇದು ಚೆನ್ನಾಗಿದೆ. ಹಾಂ ಅದು ಚೆನ್ನಾಗಿದೆ ಮ್ಯಾಮ್. ಇದೆರಡು ಹಾಕ್ಕೊಳ್ಳೋಣ. ನನಗೆ ಅದು ನಮ್ಮ ಮಮ್ಮಿಗೆ ಸೆಲೆಕ್ಟ್ ಮಾಡೋದು ನನಗೆ ಅದು ಅಂತ ಡೌಟ್. ನಮ್ಮ ಮಮ್ಮಿಗೆ ಇದು ಸೆಲೆಕ್ಟ್ ಆಯಿತಾ? ನಂಗೆ ಇದು ಓಕೆನಾ ನನ್ನ ಫೇಸಿಗೆ? ಹ್ಞೂ ಓಕೆ. ಗಂಗಾ ಜಮುನಾ ಸ್ಯಾರಿ ಅಂತ ಗೈಸ್. ಇಲ್ಲೊಂದು ಕಲರ್ ಇರುತ್ತೆ, ಇದೊಂದು ಕಲರ್ ಬೇರೆ ಇರುತ್ತೆ. ಬಾರ್ಡರ್ ಇದು ಚೆನ್ನಾಗಿದೆ ಬಟ್ ನಮ್ಮ ಮಮ್ಮಿ ಫೇಸ್ ಕಲರ್ ಚೆನ್ನಾಗಿ ಕಾಣಲ್ಲ. ಇದು ಅದು ಮ್ಯಾಮ್ ತುಂಬ ಸೆಟ್ ಕಲಿಯೋ. ನಮ್ಮ ಮಮ್ಮಿಗೆ ಇದೆ ಬೆಸ್ಟು. ಇದು ಚೆನ್ನಾಗಿದೆ. ಇದು ನಾನು ಹಾಕೊಳ್ಳ ರಾಯಲ್ ಬ್ಲೂ. ಬಟ್ ಇದು ಎರಡು ಮ್ಯಾಚ್ ಸೇಮ್ ಇದು ಆ್ಯಕ್ಚುಲಿ ಲೈಟ್ ಡಾರ್ಕು ಚೆಂದ ಇರುತ್ತೆ. ಇದು ಹೆಂಗೂ ನೀವು ಇದು ಬ್ಲೂ ನೋಡಿ ಬನ್ನಿ. ದಿಸ್ ಇಸ್ ನೈಸ್. ಇದು ಸ್ವಲ್ಪ ಫೋಟೋಗೆ ಎತ್ಕೊಳ್ಳೋದು. ಕಾಂಪ್ಲಿಮೆಂಟ್ ಮಾಡ್ತಿದೆ ನಿಮ್ಗೆ. ಪ್ಲೇನ್ ಇರಲಿ ಅದು ಚೆಂದ. ಅದು ನನಗೆ ಡೌಟು. ಅಲ್ಲ ಇದು ಎತ್ತಿ ಕಾಣುತ್ತೆ. ಇದು ಚೆನ್ನಾಗಿ ಕಾಣುತ್ತಾ? ಇದು ಕೂಡ ಡಲ್ಲಿದೆ. ಓಕೆ ಕಾಂಬಿನೇಷನ್ ಡಾರ್ಕ್ ಆ್ಯಂಡ್ ಲೈಟ್ ಚೆನ್ನಾಗಿರುತ್ತೆ ಗೈಸ್. ಫೈನಲ್ ಲುಕ್ ಹೆಂಗಿರುತ್ತೆ ಏನು ಟೀ ಚೆನ್ನಾಗಿದೆ. ಇಲ್ಲ ಬೇರೆ ಏನೋ ಹೇಳಿದ್ರಿ. ಸ್ಯಾರಿ ಚೆನ್ನಾಗಿದೆ. ಫುಲ್ಲು ಕೃಪಾಗೆ ಎಕ್ಸ್ಪ್ಲನೇಷನು ಹಿಂಗೆ ಇರಲಿ ಹಿಂಗೆ ಹಾಕೊಳ್ಳಿ. ಚೆನ್ನಾಗಿದೆ ಟೀ. ಜ್ಯೂಲ್ಸ್ ನೋಡಿ ಹೆಂಗಿದೆ. ನಮ್ಮ ಮಮ್ಮಿಗೆ ಬ್ಲೂ ಗೌನ್ ಹಾಕೋಬೇಕಂತೆ ನಾನು. ನೀವು ಹಾಕೋಬೇಕಾ? ನಮಗೆ ಆ ಥರ ಸೂಟ್ ಆಗಲ್ಲ. ಹಾಂ ನಮಗೆ ಯಾವ ಥರ ಆಗ್ಬೇಕು ಆ ಥರ ಸೂಟ್. ಇದೆಲ್ಲ ನಮಗೆ ಸೂಟ್ ಆಗಲ್ಲ. ನಾನೇನು ಫ್ಯಾಷನ್ ಶೋಗೆ ಹೋಗ್ತಾ ಇದ್ದೀನ ಅದು ಹಾಕ್ಕೊಂಡು. ಫ್ಯಾಷನ್ ಶೋ ನನಗೆ ಆಸೆ ಆಗ್ತಿದೆ ಬ್ಲೂ ಗೌನ್ ಹಾಕ್ಕೊಳ್ಳೋಕ್ಕೆ. ನೋಡೋಣ ಸ್ಯಾರಿದೆಲ್ಲ ಆದಮೇಲೆ ಮೈಂಡ್ ಚೇಂಜ್. ನಾನು ಒಂದು ಗೌನ್ ಹಾಕ್ಕೊತೀನಪ್ಪ. ನಾನು ಯಾವುದಾದ್ರೂ ಒಂದು ಗೌನ್ ಹಾಕೊಂಡು ಫೋಟೋ ಇಡ್ಸ್ಕೊತೀನಿ. ಹಾಕ್ಕೊಳ್ಳಮ್ಮ. ನಿಮ್ಗೆ ಇವತ್ತು ನಿಮ್ಮದೇ ಡೇ ಅಮ್ಮ, ಹಾಕ್ಕೊಳ್ಳಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿ ಆಯಿತಾ? ಇವತ್ತು ಮಿಂಚ್ಬಿಟ್ಟೆ ನಾಳೆ ಮತ್ತೆ ದೃಷ್ಟಿ ತೆಗೆಸ್ಕೊಂಬಿಡಿ ಮನೆಗೆ ಹೋಗ್ಬಿಟ್ಟು. ಇವತ್ತು ಸೋನು ಮಿಂಚಿಸ್ತಾಳೆ ಮತ್ತೆ ನಾಳೆ ಚುಚ್ಕೊಂಡ್ಬರ್ಬೇಕು ಇಂಜೆಕ್ಷನ್ ಡಾಕ್ಟ್ರ್ ಹತ್ರ. ಆರಾಮಾಗಿ ಎಂಜಾಯ್ ಮಾಡಲಿಕ್ಕೆ. ನಮ್ಮ ಮಮ್ಮಿ ಆ್ಯಕ್ಚುಲಿ 1-2 ವೀಕ್ಸಿಂದ ಫುಲ್ಲು ಬರೀ ಮನೆ ಶಿಫ್ಟಿಂಗು ಕೆಲಸ ಅದು ಇದು ಅಂತಲೇ ಇದ್ದರು. ಸೊ ಅದಕ್ಕೆ ಇವತ್ತು ಫುಲ್ಲು ಈ ಥರ ಅವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಮಮ್ಮಿಗೆ ರೆಡಿ ಆಗೋದೆಲ್ಲ. ಸೊ ಅದಕ್ಕೆ ಫೈನಲ್ ಮಾಡ್ಕೊಳ್ಳಿ. ಏನು ಹೇಳ್ತಿರ್ಬೇಕು ಮ್ಯಾಮ್? ಬ್ಲೌಸ್ ಸೆಟ್ ಮಾಡ್ತಾ ಇದೀವಿ ಬಟ್ ಆಗ್ತಿಲ್ಲ. ಇಲ್ಲಿಗೆ ಹಾಕ್ಬೇಕು ನೀವು. ತಿಂತ ಇದ್ದೀವಿ ಅಂದರೆ ನಾನು ಇಲ್ಲಿ ತಿಂತಾ ಇದ್ದೀನಿ. ಫುಲ್ ಹೊಟ್ಟೆ ಹಸಿತಿದೆ. ಇನ್ನೂ ರೆಡಿಯಾಗಿ ಸ್ಯಾರಿ ವೇರ್ ಮಾಡ್ಕೊಂಡು ಕೂತಿದ್ದೀನಿ. ಇನ್ನೂ ಮೇಕಪ್ ಎಲ್ಲ ಆಗಿಲ್ಲ. ಈ ಸ್ಟುಡಿಯೋನ ಹಿಂಗೆ ಮಾಡಿಕ್ಬಿಟ್ಟಿದ್ದಾರೆ ನೋಡಿ. ಚೆನ್ನಾಗೇ ಕಾಣಿಸ್ತಾ ಇದ್ದೀರಾ. ನೀವೇ ಸೆಲೆಕ್ಟ್ ಮಾಡಿದಮ್ಮ ಈ ಸ್ಯಾರಿ, ನಾನಲ್ಲ. ಚೆನ್ನಾಗಿದೆ ಸ್ಯಾರಿ, ಚೆನ್ನಾಗಿದೆ. ನಾನು ಚೆನ್ನಾಗಿಲ್ಲ ಅಂದಿದ್ದು. ನೀವು ಚೆನ್ನಾಗಿದ್ದೀರಾ. ಆ ಸ್ಯಾರಿ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ. ಏನೇಳಿ ಆ ಸ್ಯಾರಿಗೊಂದು ಕಳೆ ಬಂದಿದ್ದು ನೀವು ಹಾಕ್ಮೇಲೆ ರೆಡಿಯಾಗಿದ್ದಾರೆ. ಹಿಂಗೆ ಕಾಣಿಸ್ತಿದ್ದಾರೆ ಅಂತೇಳಿ ಗೈಸ್. ಬರೀ ಸ್ಯಾರಿ, ಇನ್ನೂ ಜ್ಯುವೆಲ್ಸ್ ಎಲ್ಲ ಹಾಕಿಲ್ಲ. ಅವರಿಗೆ ಉದ್ದ ಜಡೆ ಬೇಕಂತೆ. ಯಾವ ಥರ ಜಡೆ ಬೇಕಮ್ಮ? ಅದೇ ಯಾವ ಥರ ಉದ್ದ ಅಂದರೆ ಇಲ್ಲಿ ಕೆಳಗಡೆವರೆಗುನಾ? ಅಷ್ಟೆಲ್ಲ ಒರಿಜಿನಲ್ ಆಗಿರಲ್ಲ. ಅಷ್ಟು ಒರಿಜಿನಲ್ ಅನ್ಕೊಳ್ಳೋದಿಲ್ಲ ಬಿಡು. ಸದ್ಯ ಗೊತ್ತಾಯ್ತಲ್ಲ. ಇನ್ನೂ ಕೈಯಲ್ಲಿ ಕೊಟ್ಟಿರೋದಕ್ಕೆ ಒಂದು ಡಿಸ್ಕಷನ್ ನಡೀತಿದೆ. ಲಾಂಗ್ ಕನ್ವರ್ಸೇಷನ್ ಅದು ಇರೋದೇ ಅದು ಜಗಳ ನಡೀತಿದೆ. ಆ್ಯಕ್ಚುಲಿ ಪಿನ್ನು ಕೈಯಲ್ಲಿ ಜಗಳ ನಡೀತಿದೆ. ಪಿನ್ ಕೈಯಲ್ಲಿ ಕೊಟ್ಟಿಲ್ಲ, ಕೊಡ್ದೇನೆ ಜಗಳ ಆಡ್ತಾರೆ. ಪಿನ್ ಕೈಯಲ್ಲಿ ಕೊಟ್ಟರೆ ಜಗಳ ಆಡ್ಬೇಕು, ಜಗಳ ಆಗುತ್ತಂತೆ. ಅದಕ್ಕೆ ನಮ್ಮ ಮಮ್ಮಿ ಅದಕ್ಕೆ ಫುಲ್ ಫಿಲಾಸಫಿ ಹೇಳ್ತವ್ರೆ. ಆಗುತ್ತೆ, ಅದನ್ನ ನಂಬಬೇಕು ಅಂತ. ಕೆಲವೊಬ್ರು ನಂಬಲ್ವಂತೆ, ಕೆಲವೊಬ್ರು ನಂಬ್ತಾರಂತೆ. ನೀವು ನಂಬ್ತೀರಾ ಬಿಡ್ತೀರಾ ಅಂತ ಹೇಳಿ ಗೈಸ್. ಪಿನ್ನು, ಸೇಫ್ಟಿ ಪಿನ್ನು ಕೈಯಲ್ಲಿ ಕೊಟ್ಟರೆ ಕಮೆಂಟ್ ಆಗ್ತೀರಂತೆ. ನೋಡ ಗೈಸ್, ಪಿನ್ನು ಕೈ ಕೊಡಬಾರ್ದು, ಕಮೆಂಟ್ ಹಾಕಿ. ಒಳ್ಳೇದ ಕೆಟ್ಟದ ನೀವೇ ಹೇಳಿ. ಒಳ್ಳೇದ ಕೆಟ್ಟದಲ್ಲ ಮಾಮ್, ಇದು ಜಗಳ ಆಗುತ್ತಾ ಆಗಲ್ವಾ? ಆಗತ್ತಾ ಇಲ್ಲ. ನಿಮಗೇನಾದ್ರೂ ಪಿನ್ ಕೈ ಕೊಟ್ಟಾದ್ಮೇಲೆ ಜಗಳ ಆಗಿದೆಯೋ ಇಲ್ವ ಅಂತ ಹೇಳಿ. ಗೈಸ್, ನನ್ನ ಸ್ಯಾರಿ ಗಂಗಾ ಜಮುನಾ ಇಲ್ಲ, ನಮ್ಮ ಮಮ್ಮಿದು ಗಂಗಾ ಜಮುನಾ ಅಂತೆ ಸ್ಯಾರಿ. ಚೆನ್ನಾಗಿ ಕಾಣಿಸ್ತಿದೆ ಸ್ಟಿಕ್ಕರ್. ಗೈಸ್, ಸ್ಟಿಕ್ಕರ್ ಈ ಥರ ಇಟ್ಟಿಲ್ಲ ಫಸ್ಟ್ ಟೈಮ್. ಜಡೆ ಹಾಕೋತಾ ಇದ್ದೀನಿ ಫಸ್ಟ್ ಟೈಮು. ಈ ಥರ ಲುಕ್ ಯಾವತ್ತೂ ಟ್ರೈ ಮಾಡಿಲ್ಲ. ಇದಲ್ವಾ ಅನ್ಕೊಂಡಿದ್ದಷ್ಟು? ಇದೊಂದು ಈ ಥರದ್ದು ನೋಡಿ.
ಹಾಕಿದ್ರೆ ಜುಮ್ಕ ಚಂದ ಇರಲ್ಲ ಎಷ್ಟು ಬಿಸಿ ಇದೆ ಅಲ್ವಾ? ಅಲ್ಲಿತ್ತು ಬಿಸಿಲಿಗೆ. ಅದು ಟ್ರೈ ಮಾಡಿ. ಇಯರಿಂಗ್ಸ್ ಕನ್ಫ್ಯೂಸ್ಡ್. ಓಕೆ ದಿಸ್ ಇಸ್ ನೈಸ್. ದೊಡ್ಡ ಕಾಣಿಸಲ್ಲ ಅನಿಸ್ತದೆ. ಗೈಸ್ ಎಲ್ಲ ಆಯಿತು, ಜ್ಯುವೆಲ್ಸ್ ಎಲ್ಲ ನೋಡ್ತಾ ಇದ್ದೀವಿ ಇವಾಗ. ಯಾಕಂದರೆ ಇದೆಲ್ಲ ಫುಲ್ ವರ್ಕ್ ಇರೋದ್ರಿಂದ ನಾನು ಬರೀ ಇಯರಿಂಗ್ಸ್ ನೋಡ್ತಾ ಇದ್ದೀವಿ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಸೈಡು ರೆಡಿ ಆಗ್ತಿದ್ದಾರೆ. ಏನಿದು ಕೃಪ ಅವರೇ? ಹೇರ್ ಬ್ರಷ್ ಅಂತೆ. ಹೆಂಗನ್ಸ ಹೇರ್ ಗಾಳಿ ಹೆಂಗನ್ಸಿದೆ ಮಾಮ್? ಇಲ್ಲಿ ಡಿಫ್ರೆಂಟ್ ಫ್ರೆಂಡ್ಸ್ ಆಗ್ತಾರೆ. ಸೆಟಪ್ ರೆಡಿಯಾಗಿದೆ. ಒಮ್ಮೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಮಮ್ಮ ನಾನು? ಸೂಪರಾ? ಅಯ್ಯೋ ಏನು ಮಾಡಿದ್ರು ಕಿತಾಪತಿ. ಗೌನ್ ಮೇಲೆ ಫುಲ್ ಕಣ್ಣಾಗ್ಬಿಟ್ಟಿದೆ, ಲವ್ ಆಗಿಬಿಟ್ಟಿದೆ ಈ ಗೌನ್ ಮೇಲೆ ನನಗೆ. ಆದರೆ ಹಾಕ್ಕೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡುವ ಹೆಂಗೆ ಅನಿಸ್ತಿದೆ ಮ್ಯಾಮ್? ಚೆನ್ನಾಗಿ ಕಾಣಿಸ್ತಿದ್ದೀರಾ? ನೀನು ಹೇಳಬೇಕು. ನಿಮಗೆ ಹೆಂಗೆ ಅನಿಸ್ತಿದೆ? ಅಲ್ಲ, ನೀನು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಮಿರರ್ ನೋಡ್ಕೋತಾ ಇದ್ದೀರತ್ತೆ. ಅಲ್ಲ, ಆದರೂ ನೀನು ಹೇಳಿದ್ರೆ ಗೊತ್ತಾಗುತ್ತೆ. ನಾನು ನಮ್ಮ ಮಮ್ಮಿನ ಹೆಂಗೆ ಕಾಣಿಸ್ತಿದ್ದೀವಿ? ನಮ್ಮ ಮಮ್ಮಿನ ಅಂತ ಕಮೆಂಟ್ ಮಾಡಿ. ಸೇಮ್ ಅಲ್ಲ, ಸೇಮ್ ಕಾಣಿಸ್ತಿದ್ದೀವಾ? ಫೇಸ್ ನಿಜ. ಲೈಟ್ ಕರೆಕ್ಟಾಗಿಲ್ಲ ಇಲ್ಲಿ, ಬೇಡ ಬೇರೆ ಕಡೆ. ಮಮ್ಮಿ ಜಡೆ ಹಾಕೋತಾರೆ ಫಸ್ಟ್ ಟೈಮ್ ಇವ್ರಿಗೆ. ಫೈನಲಿ ಇವ್ರು ಆಸೆ ಪೂರೈಸ್ತಾ ಇದ್ದೀನಿ ಅಲ್ವಾ ಮ್ಯಾಮ್? ಎಷ್ಟು ದಿವಸದಿಂದ ಅಂತ ಇದ್ದೀರಿ ನೀವು, ಕರೆಕ್ಟಾ? ಆಲ್ ಕ್ರೆಡಿಟ್ ಗೋಸ್ ಟು ಕೃಪಾ. ಆಲ್ ಕ್ರೆಡಿಟ್ ಗೋಸ್ ಟು ಕಾವ್ಯ ಅಲ್ವಾ? ತುಂಬ ಒಂಥರ ನಿಮ್ಮನ್ನ ಬೊಟ್ಟ ನೋಡ್ಬೇಕು ತುಂಬ ಸರಿ ಅನ್ಕೊತಿದ್ದೆ. ಫೈನಲಿ ಇಡ್ತಾ ಇದ್ದೀನಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಮ್ಯಾಮ್. ಎಕ್ಸ್ಟೆನ್ಷನ್ ಹಾಕ್ಸ್ಕೊಂಡು ಎಷ್ಟು ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡ್ತವ್ರೆ. ನಮ್ಮ ಅಮ್ಮಗೆ ಒಂದ್ಸತಿ ಹಾಕಿದ್ದು ಹಿಂಗೆ ಲೈಫಲ್ಲಿ ಹಾಕ್ಸ್ಕೊಳ್ಳಲ್ಲ ಅಂದ್ಬಿಟ್ರು. ಬೇಡಪ್ಪ, ಯಾಕೆ? ಉಗ್ರೇ ಬ್ಲಡ್ ಬಂದ್ಬಿಟ್ಟಿತ್ತು ನನಗೆ. ಅಂದರೆ ಇದು ಅದೇನೋ ಅಂತರ ಹಾಕಿದ್ರಲ್ಲ ಅವರು, ಕೆಮಿಕಲ್ ಏನೋ, ಅದು ನನಗೆ ಎಕ್ಸ್ಟೆನ್ಷನ್ ಜೆಲ್. ಗೈಸ್, ನಮ್ಮ ಮಮ್ಮಿ ಜಡೆ ಮಾತ್ರ ಸಕ್ಕತ್ತಾಗಿ ಬರ್ತಿದೆ ನೋಡಿ. ನಮ್ಮ ಮಮ್ಮಿಗಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಕ್ಯೂಟಿ ಮಮ್ಮಿಗೆ ಈ ಜ್ಯುವೆಲ್ ಸೆಟ್ ಮಾಡಿ ಒಂದನ್ನು ಹಾಕಿ, ಎರಡು ಬೇಡ. ಹಾಕಿ ನೋಡಿ, ನಂಗೆ ಯಾಕೋ ಅದಾಗುತ್ತಾ? ಚೋಕರ್ ಹಾಕಿದ್ರು ಚೆನ್ನಾಗಿದೆ. ಅಲ್ಲ, ಅವ್ರ ಫೇಸಿಗೆ ಲಾಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ. ನಮ್ಮ ಮಮ್ಮಿ ನೋಡಿ ಜಡೆ ಹಾಕೊಂಡು ಜಡೆ ಇದ್ರೆ ಏನು ಏನಾಗುತ್ತೆ? ಇಷ್ಟ ಇಲ್ಲ, ನಂಗೆ ಯಾಕೆ ಇದು ಸೂಟ್ ಆಗಲ್ಲ ಅನಿಸ್ತದೆ. ಮಮ್ಮಿಗೆ ಏನು ಇಷ್ಟ ಅದೇ ಇವಾಗ. ಹಚ್ಚಿದಿಕ್ರಿ, ತುಂಬ ಕ್ಯೂಟಾಗಿ ಕಾಣ್ತಿದೆ. ಥ್ಯಾಂಕ್ ಯು. ಇದು ಸೂಟ್ ಆಗುತ್ತೆ ಅಂತ ಅನ್ಕೊಂಡು. ವೆರಿ ಪ್ರಿಟಿ ಮಾಮ್. ಇರಮ್ಮ, ನನ್ನ ಜಡೆ ಇದೆ, ಚೆನ್ನಾಗಿದೆ. ಗೊತ್ತೀರಾ? ಅಲ್ಲ ಅವ್ರಿಗೇನು ಇಷ್ಟ ಅಂತ ಕೇಳ್ತಾರೆ. ಬೇಡ, ಇದಕ್ಕೆಲ್ಲ ಡಾಬ್ ಹಾಕಲ್ಲ. ನಮ್ಮ ಮಮ್ಮಿಗೆ ನೋಡಿ ಎಷ್ಟು ಜನ ನಿಂತವ್ರೆ. ಒಂದು ನೆಕ್ಲೆಸ್ ಹಾಕೋಕ್ಕೆ, ಒಂದು ಬಾಲೆ ಹಾಕೋಕ್ಕೆ. ಏನಿತ್ತು ರೂಪಾಯಿ ಬಿಟ್ಟ ಬ್ಲಶ್ ಆಗ್ತಾ ಇದ್ದಾರೆ. ಏನು ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು ಬ್ಯಾಕ್ಗ್ರೌಂಡ್ಗೆ. ಏನು ಚೆನ್ನಾಗಿ ಅವರೇ ಪೋಸ್ ಕೊಡ್ತಾರೆ ಬಾ ಅಂತ ಅದು ತೋರಿಸ್ತೀನಿ. ಸಖತ್ತಾಗಿ ಕಾಣ್ತಾ ಇದ್ದೀರಾ. ಹಾಗೆ ಅಲ್ವಾ? ಆಂಟಿ ಬೊಟ್ಟಿಟ್ಟಿದ್ದಾರೆ, ಹೆಂಗ್ ಕಾಣ್ತಿದ್ದಾರೆ ಹೇಳಿ? ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂದು ಕಾಲ್ ಮೇಲೆ ಇಟ್ಟಿದ್ದೀರಲ್ಲ. ಪಾಪ್ರಾಜಿಸ್ ಆಕ್ಟ್ ಮಾಡಿ ಇಬ್ರು ಈಗ. ಅವ್ರ ಚೀಕ್ಸ್ ಇಟ್ಕೊಳ್ಳಿ.
ಮಮ್ಮಿ ಕಣ್ಣು ಹೊಡಿತಾರೆ ಮೇಕಪ್ ಹುಷಾರು ಮಾಡಿ ಓಕೆನಾ ಹಾಗೆ ಕ್ಯಾಂಡಿಡ್ ಮೇಕಪ್ ಹುಷಾರು ಹಾಗೆ ಹಾಗೆ ಇರಿ ಐ ಕ್ಯೂಟ್ ಫೇಸ್ ಟು ಫೇಸ್ ನೋಡಿ ಆಂಟಿಗದು ಯೋಮಿ ಆಂಟಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹೋಗುತ್ತೆ ಸ್ಟಾರ್ಟ್ ಹೇಳ್ತೀನಿ ಫಸ್ಟ್ ನೀವು ಕಣ್ಣು ಮುಚ್ಕೊಂಡು ರೆಡಿ ಇರಬೇಡಿ ಫಸ್ಟ್ ಸ್ಮೈಲ್ ಮಾಡಿ ಏನ್ ಮಾಡಿ ಅವ್ರ ತಲೆ ಹಿಂಗ್ ಮಾಡಿ ಫಸ್ಟ್ ಅವ್ರ ಮಸಾಜ್ ಮಾಡಿ ಮಸಾಜ್ ಮಾಡಿ ತಲೆ ಮಸಾಜ್ ಮಾಡಿ ಆಂಟಿ ತಲೆ ಮಸಾಜ್ ಮಾಡಿ ಆಂಟಿ ಮಸಾಜ್ ಮಾಡಿ ಮಸಾಜ್ ಮಾಡ ಹಂಗೆ ಪ್ರಿಟಿ ಕಾಣ್ತಿದ್ದಾರೆ ಇಬ್ರು ಬೇಡ್ದು ಸ್ಮೈಲ್ ಮಾಡಿ ಹೆಂಗೆ ನೋಡ್ಕೊಂಡು ಮಾಡಿ ಸ್ಮೈಲ್ ಅದು ಒಬ್ಬರನ್ನ ನೋಡಿ ಒಬ್ಬರನ್ನ ನಕ್ಕಂಗಿದೆ ಏ ಚೆನ್ನಾಗಿ ಬರ್ತಿದೆ ಅಕ್ಕ ನಗಿ ನಗಿ ತುಂಬಾ ಜಾಸ್ತಿ ತಲೆ ಎತ್ಬೇಡಿ. ನಗಿ 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 ನನ್ನ ಫೋನ್ ಸ್ಯಾರಿ ಮತ್ತೆ ಜ್ಯುವೆಲ್ರಿ ಶೂಟು ಫುಲ್ ಕಮೆಂಟ್ಸು ಆಂಟಿ ಸಕದಾಗ ಕಾಣಿಸ್ತವ್ರಿ ಸಕದಾಗ ಕಾಣಿಸ್ತಾರೆ ಹಾಗೆ ಇದೆ ಹಾಗೆ ಅಲ್ಲ ಸಿಸ್ಟರ್ ಅಮ್ಮ ಮಗಳು ಅಂತಾನೆ ಅವ್ರು. ಸ್ವಲ್ಪ ಬ್ಯಾಕ್ ಈ ವಿಡಿಯೋ ಹೇಳ್ತಿದ್ದೆ ನೋಡ್ತೀನಿ ಫ್ರೆಂಡ್ಸ್ ಬೇಡ ಈ ಫೋನಾ ಅಕ್ಕ ಸೌಂಡ್ ಬರಬೇಕು ಹಾಗೆ ಓಕೆ ಇರ್ಲಿ ಓಕೆ ಸೌಂಡ್ ಕೇಳಿಸ್ತಿಲ್ಲ ಕೇಳಿಸ್ತಿದ್ಯಾ ಎಸ್ ಓಕೆ ಅಲ್ಲಿ ಪ್ರಿಂಟು ಶೂಟಿಂಗ್ ಇಸ್ ವೆರಿ ಡಿಫಿಕಲ್ಟ್ ಟುಡೇ ಇನ್ನೊಂದ್ಸತಿ ಹೇಳಿ Shooting is very difficult. ಟಚ್ ಅಪ್ ರಿಯಲ್ ಹೀರೋಯಿನ್ಸ್ ಈಗ ಮಾಡಲ್ಲ ಶೂಟ್ ಅಂದ್ರೆ ಹಾಗೆ ಅಲ್ವಾ ಏನು ಶೂಟ್ ಅಂದ್ರೆ ಹಾಗೆ ಆಂಟಿ ಹೇಳಿ ಕಾಮನ್ನು ಒಂದ್ಸಲ ಹೇಳಿ ಶೂಟಲ್ಲಿ ಇದೆಲ್ಲ ಕಾಮನ್ ಸರಿ ಮಾಡ್ತಾರೆ ಮೇಲೆ ಅದೊಂಚೂರು ಸೀರೆ ಸರಿ 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 1 2 ಸ್ಟಾರ್ಟ್ 1 2 3 ಹಾಗೆ ಇರಿ ಸದ್ಯ ಬಿಚ್ಕೊಳ್ಳಲ್ಲ ಸ್ಟಾರ್ಟ್ ನಿಮ್ದು ಬಿಚ್ಕೊಳ್ಳಲ್ಲ ಅಕ್ಕನ ಬಿಚ್ಕೊಳ್ತೀನಿ ಸ್ವಲ್ಪ ಹೊತ್ತಲ್ಲಿ ಸುಮ್ಮನೆ ನನಗೆ ರೆಡಿ ಮಾಡಿದ್ರೆ ಅಂದ್ರೆ ನೀವು ಸ್ವಲ್ಪ ಈ ಕಾಲ್ನ ಅವ್ರದ್ದು ಇಯರಿಂಗ್ ಸರಿ ಮಾಡೋದು ಹಾಂ ಆ ಥರ ನೋಡಿ ಹೆಂಗಾಗಿದೆ ನೋಡಿ ಇದನ್ನ ಈಗ ಉಂಟೆ ಮೇಕ್ ಶೂಟಿಂಗ್ ಟೈಮಲ್ಲಿ ಹೀಗೆ ಉಂಟು ಬಲೆ ಬಲೆ ಚಂದದ ಚಂದುಡಿ ಹೆಣ್ಣು ನೀನು ಆಮೇಲೆ ಹೇಳಿ ನೀವು ಹಾಡು ಬರಲ್ಲ ಡ್ಯಾನ್ಸ್ ಹೇಳಿ ಈಗ ರೆಡಿ ಸಾಗಕ್ಕರೆ ಡ್ಯಾನ್ಸ್ ಆಡ್ತಾನೆ ನಮ್ಮಮ್ಮ ಕಾಣಿಸ್ತಿದೆ ಸರಿ ರೆಕಾರ್ಡ್ ಆಗಿದೆ ಅಜ್ಜಿ ಕಿರಣಮ್ಮ ಸರಿನಾ ನೋಡಿ ಹೆಂಗೆ ಕಾಣಿಸ್ತಾ ಇದೀನಿ ಬಂಗಾರಮ್ಮ ಥರ ಕಾಣಿಸ್ತಾ ಇದೀನಿ ಹೆವಿ ಜೋಲ್ಸ್ ಅಲ್ಲ
ಸ್ಯಾರಿ ಚಂದ ಕಾಣಿಸ್ತಿದೆ ನನಗೆ ಈ ಸ್ಯಾರಿ ಎದ್ದು ಕಾಣಿಸ್ತಿದೆ ಮ್ಯಾಚ್ ಆಗ್ತಿದೆಲ್ಲ ಅದಕ್ಕೆ ಡೇ ವಿತ್ ಮೈ ಮಾಮ್ ಶಿ ಇಸ್ ವೆರಿ ಹ್ಯಾಪಿ ಟುಡೇ ಥ್ಯಾಂಕ್ ಯು ಸೈಲೆಂಟ್ ಅಲ್ಲಿ ಇತ್ತು ನೋಡೇ ಇಲ್ಲ ಯೂಟ್ಯೂಬ್ ಶಾಪ್ ಹೀರೋಯಿನ್ ಬಡ್ಡಿ ಬಂಗಾರಮ್ಮ ನೀವು ಹಾಡಿ ಅಕ್ಕ ಹೂವೇ ಹೂವೇ ದಿಸ್ ಇಸ್ ನ್ಯೂ ಔಟ್ಫಿಟ್ ಡಿಫ್ರೆಂಟ್ ಔಟ್ಫಿಟ್ ಹೇಗೆ ಕಾಣಿಸಿದೆ ಅಂತ ಹೇಳಿ ಟ್ರೆಡಿಷನಲ್ ವರ್ಸಸ್ ವೆಸ್ಟರ್ನ್ ಸೊ ಗೈಸ್ ಫೈನಲಿ ಡನ್ ವಿತ್ ದ ಶೂಟ್ಸ್ ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಫೇಸಸ್ ಎಲ್ಲ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡೇ ಮೆಮೊರೇಬಲ್ ಡೇ ನಮ್ಮ ನನಗಿಂತ ಜಾಸ್ತಿ ನಮ್ಮ ಮಮ್ಮಿಗೆ ಖುಷಿ ಆಗಿರೋದು ಏನು ಮಮ್ ಹೇಗೆ ಅನಿಸ್ತು ನಿಮಗೆ ಅಲ್ಲ ಅವ್ರಿಗೆ ಅವ್ರು ಬಂದಿರೋ ಕಡೆ ಅವ್ರ ಸಮಾಧಾನ ಆಯ್ತು ಅಂತ ಕೇಳ್ಬೇಕಲ್ವಾ ಅಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಆಂಟಿ ನಮ್ಮ ಸ್ಟುಡಿಯೋ ನನಗಂತೂ ತುಂಬಾ ಖುಷಿ ಆಯ್ತು ಸೊ ಗೈಸ್ ನಾವು ಬಂದು ಅಡೋರಬಲ್ ಶಾರ್ಟ್ಸ್ ಆ್ಯಂಡ್ ಫೋಟೋಗ್ರಫಿ ಸೊ ಬೈ ಅಶ್ವಿನಿ ಅಂತ ಇರೋದು ಸೊ ನೀವು ಬಂದು ವಿಸಿಟ್ ಮಾಡಿ ಮೆಟರ್ನಿಟಿ ಶೂಟ್ಸು ಆಮೇಲೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಎಲ್ಲ ಇಂಡೋರ್ ಶೂಟ್ಸ್ ಇರುತ್ತೆ ಸೊ ನೀವು ಬಂದು ಇಲ್ಲಿ ಕನೆಕ್ಟ್ ಆಗ್ಬೋದು ಇಟ್ ವಾಸ್ ಎ ಬೆಸ್ಟ್ ಡೇ ಟು ರಿಮೆಂಬರ್ ಇವತ್ತಿಂದ ಶೂಟ್ ಅಮೇಝಿಂಗ್ ನಂದಂತೂ ಟ್ರೆಡಿಷನಲ್ ಇದೆ ವೆಸ್ಟರ್ನ್ ಶೂಟ್ ಡಿಫ್ರೆಂಟ್ ಆಗೈತೆ ಇಲ್ಲಿ ನೋಡಿ ನಾವು ಮಮ್ಮಿ ಸೊ ಅವ್ರ ಪೇಜ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಡಿ ಎಮ್ ಮಾಡಿ ಅವ್ರಿಗೆ ಸೊ ಗೈಸ್ ನೋಡಿ ಇಲ್ಲಿಂದ ನೀವು ಹೋಗ್ತಾ ಇದೀವಿ ಸಾಕಾಗ್ಬಿಟ್ಟಿದೆ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿದೆ ನಮ್ಮ ಕೀಸ್ ನಾವು ಕೃಪಾ ಅವರಂತೂ ಸೂಟ್ ಕೇಸ್ ಎತ್ಕೊಂಡು ಓಡ್ತವ್ರೆ ಎಲ್ಲೋ ಲಗೇಜ್ ಎತ್ಕೊಂಡು ಎಲ್ಲೋ ದೂರ ಹೋದಂಗೆ ಆಗುತ್ತಾ ಗೈಸ್ ನಾವು ಸೋಫಾ ಮೇಲೆ ಸೋಫಾ ಮೇಲೆ ಕೂತಂಗಿರುತ್ತಂತೆ ಎಲ್ಲ ಮುಖಗಳು ನೋಡಿ ಎಲ್ಲರ ಮುಖಗಳು